ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ ಮೂಲಂಗಿ ಪರೋಟನ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡಿ ತೋರಿಸಕತ್ತೀನಿ. ಎಲ್ಲರಿಗೂ ಮೂಲಂಗಿ ತಿನ್ಬೇಕಪ್ಪ ಅಂತಂದ್ರೆ ಒಲ್ಲೆ ಅನ್ಸುತ್ತೆ, ಯಾಕಂದ್ರೆ ಅದು ಘಾಟ್ ಇರ್ತೈತಿ, ಅದು ಸ್ಮೆಲ್ ಇರ್ತೈತಿ ಅಂತೇಳಿ. ಆದರೆ ಮೂಲಂಗಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಿ ನಮಗೆಲ್ಲರಿಗೂ ಗುರ್ತೈತಿ. ಆದರೂ ನಾವು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವತ್ತಿನ ದಿವಸ ನಾನು ನಿಮಗೆ ಮೂಲಂಗಿ ಪರೋಟ ಮಾಡಿ ತೋರಿಸಕತ್ತೀನಲ್ಲ, ಈ ರೀತಿ ನೀವು ಮಾಡಿಕೊಟ್ರಿ ಅಂದ್ರೆ ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಮೊದಲಿಗೆ ನಾನಿಲ್ಲೊಂದು ಮೂಲಂಗಿನ ತೊಗೊಂಡಿನಿ. ಇದನ್ನು ಸ್ವಚ್ಛಾಗಿ ತೊಳ್ಕೊಂಡು ಇದ್ರ ಮ್ಯಾಗಿಂದ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡಿನಿ. ಇದನ್ನು ಒಂದು ಸ್ವಲ್ಪ ಸಣ್ಣದಾದಂಥ ಹೆರ್ಜು ಮುಳಿಗೆ ಹೆರ್ಚ್ಕೊಟ್ರಿ. ಭಾಳ ಉದ್ದುದ್ದು ಅಂದರೆ ದೊಡ್ಡ ಹಳಕ್ಕಿಂತ ಹೆರ್ಜು ಮುಳಿಗೆ ಹೆರ್ಚ್ಕೊಳೋದಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ಒಂದು ಸಣ್ಣ ಹೆರ್ಜು ಮುಳಿಗೆ ಇದನ್ನು ನೀಟಾಗಿ ತುರಿದಿಟ್ಕೊಳ್ರಿ. ದಯವಿಟ್ಟು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ಇದನ್ನೆಲ್ಲ ತುರಿದಿಟ್ಕೊಂಡ್ರಿ. ಈ ರೀತಿಯಾಗಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ ಮೆಂತ್ಯ ಪಲ್ಯನ ಹಾಕ್ಕೊಳ್ರಿ. ಮೆಂತ್ಯ ಪಲ್ಯ ಸ್ವಚ್ಛಗೆ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ರಿ. ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕಟ್ ಮಾಡಿ ಸಣ್ಣಗೆ ಜಜ್ಜಿಕೊಂಡು ಹಾಕ್ಕೊಳ್ರಿ. ಎರಡು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿನಿ, ಸಣ್ಣ ಕಟ್ ಮಾಡ್ಕೊಳ್ರಿ. ಒಂದು ಅರ್ಧ ಚಮಚಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ರಿ. ಒಂದು ಅರ್ಧ ಚಮಚಷ್ಟು ಕಾಳು ಮೆಣಸಿನ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಅಜವಾಯಿನ ಕೂಡ ಸೇರಿಸ್ಕೊಡ್ರಿ. ಅಂದ್ರೆ ಒಳ್ಳೆ ಘಮ ಬರ್ತೈತಿ ಮತ್ತು ರುಚಿ ಕೂಡ ಅದ್ಭುತವಾಗಿರ್ತೈತಿ. ಸ್ವಲ್ಪ ಕೈಯಿಂದ ಅದನ್ನು ಕ್ರಶ್ ಮಾಡಿ ಹಾಕ್ಕೊಡ್ರಿ, ಅಂದ್ರೆ ಒಳ್ಳೆ ಪರಿಮಳ ಬರುತ್ತೆ. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿನಿ, ಮತ್ತೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿನಿ, ಸ್ವಲ್ಪ ಕಲರ್ ಬರಲಿ ಅಂಥೇಳಿ. ಮತ್ತು ಒಂದು ಚಮಚ ಅಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿನಿ. ಮತ್ತು ಇದಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆಯನ್ನು ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡು ಅಥವಾ ಇದನ್ನು ಕೂಡ ತುರಿದಿಟ್ಕೊಳ್ರಿ. ತುರಿದು ಇದನ್ನು ಸಣ್ಣಾಗಿ ತುರಿದು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಬೇಯಿಸ್ಕೊಂಡೇನಿ, ಇದು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದನ್ನು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ಇದು ಎಲ್ಲನೂ ಮೊದ್ಲಕ್ಕೆ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಂತರ ಇದಕ್ಕೆ ನಾನಿಲ್ಲೇ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ. ಮತ್ತೊಂದು 1/4 ಕಪ್ನಷ್ಟು ಕಡಲೆಬೇಳೆ ಹಿಟ್ಟು, ಗ್ರಾಮ್ ಫ್ಲೋರ್ ಅಂತಿರಲ್ಲ ಅದನ್ನು ಸೇರಿಸ್ಕೊಂಡಿನಿ. ಇದು ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ. ನೀರನ್ನು ಮಾತ್ರ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮೂಲಂಗಿ ಒಳಗೆ ಸಾಕಷ್ಟು ನೀರಿನ ಅಂಶ ಇರ್ತೈತಲ್ಲ. ಅದಕ್ಕೋಸ್ಕರ ನಿಮ್ಗೆ ಅಕಸ್ಮಾತ್ ಹಂಗೆ ಏನಾದರೂ ನೀರು ಬೇಕಪ್ಪ ಅಂತ ಅನಿಸಿದ್ರೆ ಒಂದು ಚಮಚ ಅಥವಾ 2 ಚಮಚ ಮಾತ್ರ ನೀರನ್ನು ಸೇರಿಸ್ಕೊಳ್ರಿ. ಯಾಕಂದರೆ ಇದು ನೀರು ಹಿಡಿಯೋದಿಲ್ಲ. ಮೂಲಂಗಿ ಒಳಗೆ ಸಾಕಷ್ಟು ರಸ ಇರ್ತೈತಲ್ರಿ, ಅದ್ರೊಳಗನ ನಾನು ಇದನ್ನು ಚಂದಂಗೆ ಕಲಿಸ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ಚಪಾತಿ ಹಿಟ್ಟಿರುತ್ತಲ್ರಿ, ಆ ರೀತಿಯಾಗಿ ನೀವು ಇದನ್ನು ಕಲಿಸ್ಕೊಂಡು ಇಟ್ಕೊಳ್ರಿ. ಒಂದು 10 ನಿಮಿಷ ನೆನೆದಕ್ಕೆ ಬಿಟ್ಬಿಡ್ರಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಹಾಕ್ಕೊಳ್ರಿ. ಹಾಕ್ಕೊಂಡು ಮತ್ತೊಂದು ಸತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ನೆನೆದಕ್ಕೆ ಬಿಟ್ಬಿಡ್ರಿ. ಆಮೇಲೆ ಇದನ್ನು ಭಾಳತ್ತನ ಬಿಡೋದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಗೋಧಿ ಹಿಟ್ಟಿನೊಳಗೆ ಅದೆಲ್ಲ ಸೇರ್ಕೋಬೇಕು, ಅದಕ್ಕೋಸ್ಕರ ಇದನ್ನು ನೆನೆದಕ್ಕೆ ಇಟ್ಬಿಟ್ಬಿಡ್ರಿ. ಭಾಳತ್ತನ ನೆನೆದಕ್ಕೆ ಬಿಡಬೇಡ್ರಿ, ಇಲ್ಲಾಂದ್ರೆ ಅದು ನೀರು ಹೊಡೆದು ಬಿಡ್ತೈತಿ. ಅದಕ್ಕೋಸ್ಕರ ನಾನು ಹೇಳೋದು, ಹಾಗೇನಾದರೂ ಅದು ನೀರು ಹೊಡ್ಯಾಕತ್ತಪ್ಪ, ಭಾಳ ನೀರು ಅನ್ಸಕತ್ರ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ರಿ. ಈಗ ನೋಡಿರಿ, ನಾನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಲಟ್ಟಿಸ್ಕೊತೀನಿ. ಈ ರೀತಿಯ ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು, ಪರೋಟಗತ್ತೆ ಮಾಡ್ಕೊತಿರಲ್ಲ ಆ ರೀತಿಯಾಗಿ ನಾನು ಇದನ್ನು ಲಟ್ಟಿಸ್ಕೊಂಡೆ. ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ನಿಮಗಿದ್ದು ಮಕ್ಕಳಿಗೆ ಅದು ಕೊಟ್ರಿ ಅಂತಂದೇಳಂದ್ರೆ ಇದು ಮೂಲಂಗಿ ಪರೋಟ ಅಂತೇಳಿ ಯಾರೂ ಅನ್ನೋದಿಲ್ಲ ನೋಡಿರಿ. ಒಟ್ಟು ಅದ್ರದ್ದು ಸ್ಮೆಲ್ ಕೂಡ ಬರೋದಿಲ್ಲ, ಅಷ್ಟು ರುಚಿಯಾಗಿರ್ತೈತಿ ಅದು ತಿನ್ನೋದಕ್ಕಂತೂ. ನಮ್ಗೆ ಪ್ರತಿದಿನ ಏನು ನಾಷ್ಟ ಮಾಡಬೇಕಪ್ಪ ಅಂತಂದೇಳಿ ಒಂಥರ ಹೆಡ್ಡೇಕ್ ಆದಂಗೆ ಆಗಿರ್ತೈತಿ. ಆ ಟೈಮ್ ಒಳಗೆ ನೀವು ಇದನ್ನು ಆರೋಗ್ಯಕರವಾದಂಥ ಒಂದು ಮೂಲಂಗಿ ಪರೋಟನ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ, ಖಂಡಿತವಾಗ್ಲೂ. ಈಗ ನಾನು ಒಲೆ ಮೇಲೆ ಒಂದು ಹಂಚಿಟ್ಕೊಂಡಿದ್ದೆ, ಅದ್ರ ಮೇಲೆ ಲಟ್ಟಿಸಿರುವಂಥ ಈ ಪರೋಟ ಹಾಕ್ಕೋತೀನಿ. ಮೇಲೆ ತುಪ್ಪ ಬೇಕಾದ್ರೆ ಹಚ್ಕೊಳ್ರಿ ಅಥವಾ ಎಣ್ಣೆ ಬೇಕಾದರೂ ಹಚ್ಕೊಳ್ರಿ. ನಾನೆಲ್ಲ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿನಿ, ಬೆಣ್ಣೆ ಇದ್ದರೆ ಬೆಣ್ಣೆ ಬೇಕಾದರೂ ಹಚ್ಕೊಳ್ರಿ. ಪೂರ್ತಿಯಾಗಿ ಚಂದಂಗೆ ಎಲ್ಲನೂ ಈ ರೀತಿಯಾಗಿ ತುಪ್ಪನ ಹಚ್ಕೊಳ್ರಿ. ತುಪ್ಪ ಹಚ್ಕೊಂಡ್ರೆ ಭಾಳನ ರುಚಿಯಾಗಿರ್ತೈತಿ ತಿನ್ನೋದಕ್ಕಂತೂ ಪರೋಟ. ಬಿಸಿ ಬಿಸಿ ಇದ್ದಾಗ ಮಸ್ತ್ ರುಚಿ ಅನಿಸುತ್ತೆ ನೋಡಿರಿ, ಖಂಡಿತವಾಗ್ಲೂ. ಈ ರೀತಿಯಾಗಿ ಮತ್ತೆ ಹೊಳಿಸ್ಕೊಂಡು ಮತ್ತೊಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಎರಡೂ ಕಡೆ ಚೆಂದಾಗಿ ನೀಟಾಗಿ ಬೇಯಿಸ್ಕೊಳ್ರಿ. ನೋಡಿರಿ, ಮತ್ತೆ ತಿರ್ಗಿಸಾಕೋತೀನಿ. ಈಗ ನಮ್ದು ಮಸ್ತ್ ರುಚಿಯಾದಂಥ ಪರೋಟ ರೆಡಿ ಆಗೈತೆ ನೋಡಿರಿ. ನೋಡಿರಿ, ಈಗ ಪರೋಟ ಮತ್ತು ಸ್ವಲ್ಪ ಎಳ್ಳು ಹಾಕ್ಕೊಂಡ್ರಿ ಅಂದ್ರೆ ಮೇಲೆ ತಿನ್ನೋದಕ್ಕೆ ಎಳ್ಳು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನೋದು ಕೂಡ ಒಂಥರ ರುಚಿ ಅನಿಸುತ್ತೆ. ಆಯ್ತು ನೋಡಿರಿ, ನಮ್ಮ ಪರೋಟ ರೆಡಿ ಆಗೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆ ಮಸ್ತ್ ರುಚಿಯಾದಂಥ ಮೂಲಂಗಿ ಪರೋಟ ರೆಸಿಪಿ ಮಾಡಿ ತೋರಿಸೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ಇದ್ದಾಗ ನೀವು ತುಪ್ಪದ ಜೊತೆಗೆ ತಿನ್ಬೋದು, ಬೆಣ್ಣೆ ಜೊತೆಗೆ ತಿನ್ಬೋದು, ಅಥವಾ ಹಂಗೆ ಬೇಕಾದರೂ ತಿನ್ಬೋದು. ಯಾಕಂದರೆ ಇದರೊಳಗೆ ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ನಾನು ಉಪ್ಪು, ಖಾರ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿನಿ. ಹಂಗಾನು ನೀವು ಸುಳ್ಳಿ ಸುತ್ಕೊಂಡು ಇದನ್ನು ತಿನ್ಬೋದು ತುಪ್ಪ ಹಚ್ಕೊಂಡು. ಇದು ಆರಿತಪ್ಪ ಅಂತಂದೇಳಂದ್ರೆ ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ಬೇಕಾದರೂ ತಿನ್ಬೋದು. ಗಟ್ಟಿಯಾದಂಥ ಮೊಸರನ್ನು ನೀವು ಅದ್ರ ಜೊತೆಗೆ ಬೇಕಾದ್ರೂ ಇದನ್ನು ತಿನ್ಬೋದು. ಭಾಳನ ರುಚಿಯಾಗಿರ್ತೈತಿ. ಹಂಗನಾದರೂ ತಿನ್ನಿರಿ, ಮೊಸರು ಜೊತೆಗೆ ಆದ್ರೂ ತಿನ್ನಿರಿ, ಅದ್ಭುತವಾದಂಥ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ಇದು ರೆಸಿಪಿನ ಎಲ್ಲರೂ ಟ್ರೈ ಮಾಡೇ ಮಾಡ್ತೀರಿ
ರಾತ್ರಿ ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಇದು ನೋಡಿದ್ರನ್ನ ಮಾಡಬೇಕು ಅಂತ ಅನ್ಸುತ್ತೆ, ಅದು ನೋಡಿದ್ರನ್ನ ತಿನ್ನಬೇಕು ಅಂತ ಅನ್ಸುತ್ತೆ. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.